ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ನಾಥ್ ಜಬಹಿ ಕೋಸಲಪುರಿ ಹೋಯಿಹಿ ತಿಲಕ ತುಮ್ಹಾರ್ कृपा सिंधु में आऊभ देखन चरित उदार करि बिनती जब शंभु सिधाये तब प्रभु निकट विभीषण आये नाई चरण सिरु कह मृदुबानी बिनय सुनहु प्रभु सार गपानी सकुल सदल प्रभु रावण मारियो पावन जस त्रिभुवन विस्तारियो दीन मलीन हीन मति जाति मो पर कृपा कीन्ही बहु भांति अब जन गृह पुनीत प्रभु कीजे मज्जनु करिय समर श्रम छीजे देखी कोस मंदिर संपदा देहु कृपाल कपिन्ह कहूँ मुदा सब विधि नाथ मोहि अपनाइय पुनि मोहि सहित अवधपुर जाइया सुनत बचन मृदु दीन दयाला सजल भये द्वौ नयन बिसाला. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಶಿವ ಶ್ರೀರಾಮನನ್ನ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ತಾನೆ, ನೀನೇ ಸಂಶಯ ಅನ್ನುವಂಥ ಅವನಕ್ಕೆ ದಾವಾನಲ, ದೇವತೆಗಳಿಗೆ ಆನಂದ ಕೊಡುವಂಥವನು, ಮೋಹ ಅನ್ನುವಂತಹ ಮೇಘ ಸಮೂಹಕ್ಕೆ ನೀನು ಪ್ರಭಂಜನನಾಗಿದೆಯಾ, ಕಾಮ ಕ್ರೋಧ ಮದ ಅನ್ನುವಂಥ ಮತ್ತಗಜಗಳನ್ನು ಸಂಹಾರ ಮಾಡುವಂಥವನು, ಹೀಗೆ ಬೇಕಾದಷ್ಟು ಅವನ ಗುಣಗಳನ್ನು ಹೇಳಿ ಎಲ್ಲವನ್ನ ನಾಶ ಮಾಡುವಂಥವನು ನೀನು. ಭಯವನ್ನೂ ಕೂಡ ತೊಲಗಿಸಿ ಈ ಒಂದು ಸಂಸಾರ ಸಾಗರವನ್ನು ದಾಟಿಸ್ಬಿಡು ನನಗೆ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ ಶಿವ. ಆಮೇಲೆ ನೀನು ಲಕ್ಷ್ಮಣ ಮತ್ತೆ ಜಾನಕಿಯ ಜೊತೆ ನನ್ನ ಹೃದಯದಲ್ಲಿ ವಾಸ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಓ ಕೃಪಾ ಸಿಂಧು ಪ್ರಭುವೆ, ಅಯೋಧ್ಯೆಯಲ್ಲಿ ನಿನ್ನ ಪಟ್ಟಾಭಿಷೇಕವಾದಾಗ ನಾನು ಅಲ್ಲಿಗೆ ಬಂದು ನಿನ್ನ ಮನೋಹರವಾದಂತಹ ಲೀಲಾ ವಿಲಾಸವನ್ನ ನಾನು ದರ್ಶನ ಮಾಡ್ತೀನಿ. ಅಂದ್ರೆ ಈಗ ಹೊರಡ್ತೀನಿ ನಾನು, ನಿನಗೆ ಪಟ್ಟಾಭಿಷೇಕ ಆಗುತ್ತಲ್ಲ ಆಗ ಅದನ್ನ ನೋಡೋಕ್ಕೆ ನಾನು ಅಯೋಧ್ಯೆಗೆ ಬರ್ತೀನಿ ಅಂತ ಹೇಳಿ ಹೀಗೆ ಪ್ರಾರ್ಥನೆ ಮಾಡಿಕೊಂಡು ಪರಶಿವ ಕೈಲಾಸಕ್ಕೆ ಹೊರಟು ಹೋಗ್ತಾನೆ. ಆಗ ವಿಭೀಷಣ ಪ್ರಭುವಿನ ಹತ್ರ ಬಂದು ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ಈ ರೀತಿ ಮಧುರವಾದ ವಚನಗಳನ್ನು ಹೇಳ್ತಾನೆ. ಏನು ಹೇಳ್ತಾನೆ ವಿಭೀಷಣ? ಓ ಶಾಂಗ್ನಧರ ಅಂತಂದ್ರೆ ಆ ಒಂದು ಬಿಲ್ಲನ್ನು ಹಿಡ್ಕೊಂಡಿರ್ತಾನಲ್ಲ ಅದಕ್ಕೆ ಅವನಿಗೆ ಶಾಂಗ್ನಧರ ಅಂತ ಹೇಳೋದು. ನನ್ನ ಒಂದು ಬಿನ್ನಹವನ್ನ ಕೇಳು ಅಂದ್ರೆ ನಾನು ಏನೋ ಒಂದು ಕೇಳ್ಕೊಳ್ತಾ ಇದ್ದೀನಿ, ಅದನ್ನ ಕೇಳಿಸ್ಕೋ. ನೀನು ರಾವಣನನ್ನ, ಅವನ ಸೇನೆಯನ್ನ, ಪರಿವಾರವನ್ನೆಲ್ಲ ಸಂಹಾರ ಮಾಡಿದ್ಯಾ. ನಿನ್ನ ವಿಮಲ ಕೀರ್ತಿ 3 ಲೋಕಗಳಲ್ಲೂ ಕೂಡ ಹರಡಿದೆ. ನನ್ನಂತಹ ದೀನ, ಪಾಪಿ, ಬುದ್ಧಿಹೀನ, ಜಾತಿಹೀನ ಅಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ನಾನು ಹೀನ ಸ್ಥಿತಿಯಲ್ಲಿರುವಂಥವನು. ಅವನ ಮೇಲೇನೆ ನೀನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಧದಿಂದ ನೀನು ನನ್ನ ಮೇಲೆ ಕೃಪೆ ಮಾಡಿದ್ಯಾ ಪ್ರಭು. ಈಗ ಈ ದಾಸನ ಮನೆಯನ್ನ ತಮ್ಮ ಪಾದಧೂಳಿಯಿಂದ ಪವಿತ್ರಗೊಳಿಸು, ಅಲ್ಲಿಗೆ ದಯಮಾಡಿಸಿ ಸ್ನಾನ ಮಾಡಿ ಯುದ್ಧದ ದಣಿವನ್ನ ಆರಿಸ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಯುದ್ಧ ಮಾಡಿ ಇದೆಲ್ಲ ಮಾಡಿ ಮತ್ತೆ ನನಗೆ ಎಷ್ಟೆಲ್ಲ ನೀವು ಒಳ್ಳೇದು ಮಾಡಿದ್ರ, ಈಗಾದ್ರೂ ನನ್ನ ಮನೆಗೆ ಬಂದು ನನ್ನ ಮನೆಯನ್ನ ಪಾವನಗೊಳಿಸ್ಬೇಕು. ಮತ್ತೆ ಯುದ್ಧ ಎಲ್ಲ ಮಾಡಿದಿರಲ್ಲ, ಸ್ನಾನ ಮಾಡಿ ದಣವನ್ನು ಆರಿಸ್ಕೊಳ್ಬೇಕು. ಕೃಪಾಳುವೆ, ರಾಜ್ಯ, ಭಂಡಾರ, ಭವನ, ಸಂಪತ್ತು ಎಲ್ಲವನ್ನೂ ಕೂಡ ಒಂದು ಸರಿ ನಿರೀಕ್ಷಿಸಿ, ಅಂದ್ರೆ ಒಂದ್ಸರಿ ನೀವು ಬಂದು ನೋಡಬೇಕು. ನೋಡ್ಬಿಟ್ಟು ತುಂಬ ಸಂತೋಷದಿಂದ ಅದನ್ನೆಲ್ಲ ವಾನರರಿಗೆ ಹಂಚಿಬಿಡಿ ಅಂತ ಕೇಳ್ಕೊಳ್ತಾನೆ. ಅಂದ್ರೆ ನನಗೇನೂ ಬೇಡ, ಇದನ್ನೆಲ್ಲ ಅವ್ರಿಗೆ ಹಂಚಿಬಿಡಿ ನಾಥ, ನನ್ನನ್ನು ಎಲ್ಲ ರೀತಿಯಿಂದಲೂ ಕೂಡ ನಿಮ್ಮವನನ್ನಾಗಿ ಮಾಡ್ಕೊಳ್ಳಿ. ನನಗೆ ರಾಜ್ಯನೂ ಬೇಡ, ಭಂಡಾರ ಬೇಡ, ಈ ಭವನಗಳು ಬೇಡ, ಸಂಪತ್ತು ಬೇಡ, ಆದರೆ ನೀವು ಒಂದ್ಸರಿ ಬಂದು ಅದನ್ನೆಲ್ಲ ಒಂದ್ಸರಿ ನೋಡಿ ಎಲ್ಲ ವಾನರರಿಗೂ ಕೂಡ ಅದನ್ನು ಹಂಚಿಬಿಡಿ, ನನ್ನನ್ನು ನಿಮ್ಮವನನ್ನಾಗಿ ಮಾಡ್ಕೊಳ್ಳಿ, ನಿಮ್ಮ ಜೊತೆ ನನ್ನನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗು ಅಂತಂದ್ಬಿಟ್ಟು ಅಲ್ಲಿ ವಿಭೀಷಣ ಕೇಳ್ಕೊಳ್ತಾ ಇದ್ದಾನೆ. ನೋಡಿ, ಇದು ಭಕ್ತನ ಒಂದು ಗುಣ. ಅವನಿಗೆ ಯಾವ ಐಹಿಕ ವಸ್ತುಗಳು ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ ಭಗವಂತನನ್ನ ಬಿಟ್ಟರೆ. ಅದಕ್ಕೋಸ್ಕರ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ, ನನ್ನನ್ನು ನಿನ್ನವನನ್ನಾಗಿ ಮಾಡ್ಕೊ, ನಿನ್ನ ಜೊತೆನೆ ನನಗೆ ಅಯೋಧ್ಯೆಗೆ ಕರ್ಕೊಂಡು ಹೋಗು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಈ ರೀತಿ ವಿನಮ್ರ ವಚನಗಳನ್ನು ವಿಭೀಷಣ ಮಾತಾಡಿದ್ದನ್ನು ಕೇಳಿ ದೀನ ದಯಾಳುವಾದಂತಹ ಪ್ರಭುವಿನ ವಿಶಾಲ ಕಣ್ಣುಗಳಲ್ಲಿ ಪ್ರೀತಿಯ ಅಶ್ರುಗಳು ತುಂಬಿಕೊಂಡು ಬರುತ್ತೆ.
ಎಷ್ಟು ಪ್ರೀತಿಸ್ತಾನಪ್ಪ ಇವನು. ಈಗ ನೋಡಿ, ರಾವಣ ರಾಜ್ಯಕ್ಕೋಸ್ಕರ, ಒಂದು ಹೆಣ್ಣಿಗೋಸ್ಕರ, ಅದಕ್ಕೆಲ್ಲದಕ್ಕೂ ಬೇರೆಯವ್ರನ್ನೆಲ್ಲ ತನ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕು, ನಾನೇ ಎಲ್ಲರಿಗಿಂತ ಶ್ರೇಷ್ಠನಾಗಿರಬೇಕು ಅನ್ನೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟ, ಎಷ್ಟೆಲ್ಲ ಜನರ ಜೊತೆ ಯುದ್ಧ ಮಾಡ್ದ, ಎಷ್ಟು ಜನರಿಗೆ ಹಿಂಸೆ ಕೊಟ್ಟ, ಏನೆಲ್ಲ ಮಾಡ್ದ. ಆದರೆ ಅವನ ತಮ್ಮ ಆಗಿರುವಂಥವನು ಅದೇ ಅವನಿಗೆ ಪದವಿ ಬಂದಿದೆ, ರಾಜ್ಯ ಬಂದಿದೆ, ಆಸ್ತಿ ಅಂತಸ್ತು ಎಲ್ಲ ಅವನ ಹತ್ರ ಬಂದಿದೆ. ಆದರೆ ಅದನ್ನೆಲ್ಲ ಅವನು ಕೊಟ್ಬಿಡೋದಕ್ಕೆ ತಯಾರಾಗಿದ್ದಾನೆ. ನನಗೇನೂ ಬೇಡ, ನೀನು ಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಆ ಒಂದು ಶರಣಾಗತಿ ನಮಗೆ ಬರಬೇಕು, ಆಯಿತಾ. ಎಲ್ಲ ಬಿಟ್ಬಿಟ್ಟು ಯಾವುದ್ರ ಮೇಲೂ ನಮಗೆ ಆಸೆ ಇಲ್ಲದೆ ಆ ಭಗವಂತನ ಮೇಲೆ ಮಾತ್ರ ಆಸೆ ಇರಬೇಕು. ಅವನಿಗೆ ಮಾತ್ರ ನಾವು ಸರೆಂಡರ್ ಆಗಿ, ನೀನೇ ಎಲ್ಲ, ನೀನಿಲ್ಲದೆ ಬೇರೇನೂ ಇಲ್ಲ ಅಂತ ಹೇಳಬೇಕು. ನಾವು ಹೇಳಬೇಕಲ್ಲ, ನಮ್ಮ ಮನಸ್ಸಿನಿಂದ ಆ ಭಾವನೆ ಬರಬೇಕು. ಆ ರೀತಿ ಪ್ರೀತಿ ಯಾವಾಗ ನಮಗೆ ಭಗವಂತನಲ್ಲಿ ಬರುತ್ತೋ ಆವತ್ತಿಗೆ ನಾವು ಭಗವಂತನ ಹತ್ರನೇ ಹೊರಟೋಗ್ತೀವಿ, ಅವನ ಜೊತೆ ಇರ್ತೀವಿ. ನಾವು ಎಲ್ಲಾದರೂ ಇರಲಿ, ನಾವು ಭಗವಂತನ ಜೊತೆ ಇರ್ತೀವಿ. ಈಗ ನೋಡಿ, ಸದ್ಗುರುಗಳಾಗಿರ್ಬೋದು, ಆತ್ಮ ಸಾಕ್ಷಾತ್ಕಾರ ಆಗಿರೋರು ಎಲ್ಲರೂ ಎಲ್ಲಿರ್ತಾರೋ ಅಲ್ಲೇ ಪರಮಾತ್ಮನಲ್ಲೇ ಲೀನವಾಗಿರ್ತಾರೆ. ಅವರು ಆಚೆಯ ಒಂದು ಜಗತ್ತಿದೆಯಲ್ಲ ಅದ್ರ ಕಡೆ ಅವ್ರು ಯೋಚನೆನೇ ಮಾಡೋದಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ಏನೂ ಅನ್ಸೋದಿಲ್ಲ. ಏನೋ ಒಂದು ಕಸದ ಸಮಾನ. ಕಸ ಅಂತಂದರೆ ಒಂದು ನಿಕೃಷ್ಟ ಭಾವನೆ ಅಂತ ಹೇಳ್ತಾ ಇಲ್ಲ. ಅಂದರೆ ಈಗ ನಮಗೆ ಚಿನ್ನ ಅಂತಂದರೆ ಒಂದು ಮನಸ್ಸಲ್ಲಿ ಏನೋ ಒಂದು ಅದು ತುಂಬ ಬೆಲೆ ಬಾಳೋದು ಅನ್ನೋ ರೀತಿ ಇದೆ ಅಲ್ವಾ, ಅದಕ್ಕೆ ಬೆಲೆ ಇದೆ, ಆಯಿತಾ. ಆದರೆ ಒಬ್ಬ ಸಾಕ್ಷಾತ್ಕಾರವಾಗಿರುವಂಥ ಮನುಷ್ಯ, ಮಹಾತ್ಮ ಅಂತ ಹೇಳ್ತಾರೆ ಅವ್ರನ್ನ, ಅವ್ರು ಹೇಗೆ ನೋಡ್ತಾರೆ ಅದನ್ನು, ಕಲ್ಲಿಗೂ ಅದಕ್ಕೂ ಏನೂ ವ್ಯತ್ಯಾಸ ಇರೋದಿಲ್ಲ, ಅವ್ರಿಗೆ ಎರಡೂ ಒಂದೇ ಅಂತ ನೋಡ್ತಾರೆ. ಆ ಭಾವನೆ ನಮ್ಮಲ್ಲಿ ಬರಬೇಕು. ಆ ಭಾವನೆ ಬರೋದು ತುಂಬ ಕಷ್ಟ ಅಲ್ವಾ, ಆದರೆ ಬರುತ್ತೆ. ಸಾಧನೆ ಮಾಡ್ತಾ 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 ಬರುತ್ತೆ. ನಾವು ಭಗವಂತನಿಗೆ ಎಷ್ಟು ಹತ್ರ ಆಗ್ತಾ ಹೋಗ್ತೀವೋ ಈ ಐಹಿಕ ಪ್ರಪಂಚದಲ್ಲಿ ಅದು ಎಂಥದ್ದೇ ಬೆಲೆ ಬಾಳುವಂಥದ್ದಾಗಿರಲಿ, ಅದು ನಮಗೆ ಕಲ್ಲಿನ ಸಮಾನ. ಅಂದರೆ ಏನು ವ್ಯಾಲ್ಯೂ ಇಲ್ಲದೆ ಇರುವಂಥದ್ದು ಅಂತ. ಯಾಕೆ? ಐಹಿಕ ಪ್ರಪಂಚನೇ ಮಾಯೆ, ಇದು ಯಾವುದೂ ನಿಜ ಅಲ್ಲ ಅಂತಂದಮೇಲೆ ಅದಕ್ಕೆ ಇಂಪಾರ್ಟೆನ್ಸ್ ಯಾಕೆ ಕೊಡ್ತಾರೆ ಅವರು? ಈಗ ನಮಗೆ ಗೊತ್ತಿಲ್ಲ. ಈಗ ನಾನು ಕನಸು ಕಾಣ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ, ಆ ಕನಸಲ್ಲಿ ಕಂಡಿದ್ದೆಲ್ಲ ನನಗೆ ನಿಜ ಅನ್ನಿಸ್ತಾ ಇರುತ್ತೆ. ಅಲ್ಲಿ ಏನೇನು ನೋಡ್ತೀನೋ, ಏನೇನು ಮಾಡ್ತೀನೋ ಅದೆಲ್ಲ ನಿಜಾನೇ ಅಂತ ಅನುಭವಿಸ್ತಾ ಇರ್ತೀನಿ. ಯಾವಾಗವರೆಗೂ? ಆ ಕನಸಿನಿಂದ ಹೊರಗಡೆ ಬರೋವರೆಗೂ. ಅಲ್ಲಿವರೆಗೂ ನನಗೇನು ಅನ್ನಿಸ್ತಾ ಇರುತ್ತೆ, ನಾನು ಏನು ಮಾಡ್ತಾ ಇದ್ದೀನೋ ಅದು ನಿಜ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ನಾನು ಅಳ್ತೀನಿ, ಹೋರಾಡ್ತೀನಿ, ಒದ್ದಾಡ್ತೀನಿ, ಕಿತ್ತಾಡ್ತೀನಿ, ಎಲ್ಲ ಮಾಡ್ತಿರ್ತೀನಿ. ಆದರೆ ಕನಸು ಮುಗಿದು ನನಗೆ ಎಚ್ಚರ ಆಗಿದ ತಕ್ಷಣ ನನಗೇನನ್ಸುತ್ತೆ, ಅಯ್ಯೋ ಇಷ್ಟೊತ್ತು ನೋಡಿದ್ದು ಕನಸಪ್ಪ, ನಾನು ನಿಜಾನೇ ಅಂದ್ಕೊಂಬಿಟ್ಟಿದ್ದೆ ಅನಿಸುತ್ತೋ ಇಲ್ವೋ ನಮಗೆ? ಅದೇ ರೀತಿ ಈಗ ನಾವು ಭೌತಿಕ ಪ್ರಪಂಚದಲ್ಲೇ ಮುಳುಗಿರೋದ್ರಿಂದ ಇದು ಒಂದು ಕನಸು. ಕನಸಿನಿಂದ ಹೊರಗಡೆ ಬರೋದು ಅಂದರೆ ಎಚ್ಚೆತ್ಕೊಳ್ಳೋದು, ಆತ್ಮ ಸಾಕ್ಷಾತ್ಕಾರವಾಗೋದು, ನಾನು ಏನು ಅನ್ನುವಂಥ ಅರಿವು ನಮಗೆ ಬಂದ ಮೇಲೆ ನಮಗೆಲ್ಲ ಅಯ್ಯೋ ಇದಕ್ಕೋಸ್ಕರ ನಾನು ಇಷ್ಟೆಲ್ಲ ಒದ್ದಾಡದ್ನ, ಇಷ್ಟು ಜನರ ಜೊತೆ ನಾನು ದ್ವೇಷ ಕಟ್ಕೊಂಡ, ಇದು ಮಾಡೋದನ್ನ ಅದು ಮಾಡೋದನ್ನ ಅಂತಂದ್ಬಿಟ್ಟೆಲ್ಲ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರತ್ತೆ. ಆವಾಗ ನಾವು ನಗ್ತೀವಿ ನಮಗೆ ನಾವೇ, ಅಯ್ಯೋ ಕನಸಾಯಿದು, ನಾನು ನಿಜ ಅಂತ ತಿಳ್ಕೊಂಬಿಟ್ಟು ಇಷ್ಟು ದಿವಸ ನನ್ನ ಜೀವನ ನಡೆಸ್ತಾ ಇದ್ನಲ್ಲ ಅಂತ ನಮ್ಮ ಬಗ್ಗೆ ನಮಗೇ ಒಂಥರ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ ಅಂಥ ಸ್ಥಿತಿ ಬರುತ್ತೆ ಅಂತ ಹೇಳೋದನ್ನು ಕೇಳಿದ್ದೀನಿ. ಸೊ ಆ ರೀತಿಯ ಒಂದು ಸ್ಥಿತಿಗೆ ನಾವು ತಲುಪಬೇಕು ಅಂತಲೇ ಇವೆಲ್ಲ ತುಳಸಿದಾಸರು ಹೇಳ್ತಾ ಇರೋದು, ಆಯಿತಾ. ನೋಡಿ ಇಲ್ಲಿ ವಿಭೀಷಣ ಎಂಥ ಮನಸ್ಥಿತಿ ಇರೋನು ಅಂತ ನಾವು ತಿಳ್ಕೋಬೇಕು. ಸರ್ವಸ್ವವನ್ನು ಬೇರೆಯವರಿಗೆ ಕೊಟ್ಬಿಟ್ಟು ನನ್ನನ್ನು ನೀನು ತಗೋ, ನಾನು ನಿನ್ನ ಹತ್ರ ಇರಬೇಕು, ನಾನು ನಿನ್ನವನಾಗಿರಬೇಕು, ನಿನ್ನ ಜೊತೆ ಇರಬೇಕು, ನನ್ನನ್ನು ಕರ್ಕೊಂಡು ಹೋಗೋ ಅಯೋಧ್ಯೆಗೆ, ನನಗೆ ಈ ರಾಜ್ಯ ಬೇಡ, ಈ ಪದವಿ ಬೇಡ, ಏನು ಬೇಡ ಅಂತಾನೆ ಆ ಪ್ರೀತಿ ಇದೆಯಲ್ಲ, ಅವನ ಮನಸ್ಸಲ್ಲಿರುವಂಥ ಭಾವನೆ ಇದೆಯಲ್ಲ, ಅದನ್ನು ನೋಡಿ ಭಗವಂತನ ಕಣ್ಣಲ್ಲಿ ನೀರು ಬರುತ್ತೆ. ನೋಡಿದ್ರ, ಭಕ್ತನ ಕಣ್ಣಲ್ಲಿ ನೀರು ಬರೋದನ್ನ ನಾವು ನೋಡಿದ್ವಿ, ಭಗವಂತನ ಕಣ್ಣಲ್ಲಿ ಭಕ್ತರಿಗೋಸ್ಕರ ನೀರು ಬರುತ್ತೆ ನೋಡಿ. ಆ ರೀತಿ ನಾವಿರಬೇಕು. ನಮ್ಮನ್ನು ನೋಡಿ ಭಗವಂತನ ಕಣ್ಣಲ್ಲಿ ನೀರು ಬರಬೇಕು. ಅಯ್ಯೋ ಏನು ಪ್ರೀತಿಸ್ತಾನಪ್ಪ ಇವನು,
ನನ್ನನ್ನು ಬಿಟ್ಟಿರೋದಿಲ್ಲ ಅಂತನಲ್ಲ, ಆ ರೀತಿಯ ಆ ಮಟ್ಟದ ಒಂದು ಪ್ರೀತಿ ನಮ್ಮಲ್ಲಿ ಬಂದಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.